This is our outfit for today. Guys, ಏನು ಹೆಸರು ಅಲ್ವಾ? ಪೀಸ್ ಆಫ್ ಬ್ರಿಡ್ಜ್ ಅಲ್ಲಿ ಇದೀವಿ. ಯಾಕೆ ಪೀಸ್ ಅಂತ ಯಾಕೆ ಕರಿತಿದಾರೆ ಗೊತ್ತಿಲ್ಲ. ಫುಲ್ಲೇ ಇದೆ, ಪೀಸ್ ಏನಿಲ್ಲ, ಇಲ್ಲಿದೆ. ಆಮೇಲೆ ನಿನ್ನೆ ನಾವು ಬೋಟ್ ರೈಡ್ ಹೋಗಿದ್ವಿ ಅಲ್ವಾ, ಅದು ಈ ಬೋಟ್ಸ್ ಅಲ್ಲೇ ಹೋಗಿದ್ದು. ಆಮೇಲೆ ಇವತ್ತು ಬೋಟ್ಸ್ ರೈಡ್ ಎಲ್ಲ ನಿಂತೋಗಿದೆ. ಬೋಟ್ ರೈಡ್ ಮತ್ತೆ ಕೇಬಲ್ ಕಾರ್ ಹೋಗ್ಬೇಕಿತ್ತು ನಾವು. ಕೇಬಲ್ ಕಾರ್ ಆ್ಯಂಡ್ ಬೋಟ್ ರೈಡ್ ಎರಡೂ ಸ್ಟಾಪ್ ಆಗಿದೆ ಇವತ್ತಿಗೆ. ಯಾಕಂದರೆ ತುಂಬ ಜಾಸ್ತಿ ಇದೆ, ಅದಕ್ಕೆ ಕ್ಯಾನ್ಸಲ್ ಆಗಿದೆ. ಆ್ಯಂಡ್ ನಾನು ವ್ಲಾಗರ್ ಅಲ್ಲ, ನೀನು ವ್ಲಾಗರು. ಇದು ಟ್ರಿಪ್ ಓಕೆ ನೋಡಿ, ಇವಳೇ ವ್ಲಾಗರ್ ಫ್ರೆಂಡ್ ನಾನು. ಗೈಸ್, ಇವಾಗ ನಾವು ನಾರಿಕಾಲ ಫಾರ್ಟ್ರೆಸ್ಸಿಗೆ ಬಂದಿದ್ದೀವಿ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಹೊರಗಡೆಯಿಂದನೇ ನೋಡ್ಬೇಕಂತೆ. ಇದು ವೆರಿ ಸ್ಟೀಪ್ ಇದೆ. ನಮ್ಮ ಕಾರವರು ಇಲ್ಲೇ ಕಾರ್ ನಿಲ್ಸ್ಬಿಟ್ಟಿದ್ದಾರೆ, ನಮಗೆ ನಡ್ಕೊಂಡು ಹೋಗೋಕೆ ಹೇಳಿದ್ದಾರೆ. ಸೊ ನಾವಿವಾಗ ನಡ್ಕೊಂಡು ಹೋಗ್ತೀವಿ. 2 minutes ವಾಕ್ ಅಂತೆ. ಬನ್ನಿ ಹೋಗೋಣ. ಆಗ್ತಾಯಿಲ್ಲ. ಇದು ನೋಡಿ, ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಕಾರ್ ನಿಲ್ಸಿದ್ದಾರೆ. ನಾವು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ನಾನು ನೋಡಿ ಎಷ್ಟು ಹೀಲ್ಸ್ ಹಾಕೋ ಬಂದವಳು. A6 is important. ಜಾರ್ ಬೀಳ್ತೀನಿ ಫಾರ್ ಶೋರ್. ಫಸ್ಟ್ ಥಿಂಗ್ಸ್ ಫಸ್ಟ್, ನಮಗೆ ಗೊತ್ತಿಲ್ಲ ಇದು ನಡಿಬೇಕು ಅಂತ. ಗೈಸ್, ಇವಾಗ ಟೈಮ್ 1 o'clock ಅಥವಾ 1:30 ಆಗಿದೆ ಅಂತ ಅನಿಸುತ್ತೆ. ನಾವು ಇಲ್ಲೇ ಮೀಡಿಯನ್ ಸ್ಟ್ರೀಟ್ ಅಂತ ಇದೆ, ಅಂದರೆ ಇದು ಲೋಕಲ್ ಶಾಪಿಂಗ್ ಸ್ಟ್ರೀಟ್ ಥರ. ನಾವು ಇಲ್ಲಿ ಜಾರ್ಜಿಯಾದು ನ್ಯಾಷನಲ್ ಡಿಶ್ ಟ್ರೈ ಮಾಡೋಕ್ಕೆ ಬಂದಿದ್ವಿ. ಸ್ವಲ್ಪ ಹೊಟ್ಟೆ ಹಸಿತಾಯಿತು, ಲೈಕ್ ಲಂಚು ಇಲ್ಲೇ ಮುಗಿಸ್ಕೊಬಿಡೋಣ ಅಂತ ಬಂದಿದ್ವಿ. ಅದಾದಮೇಲೆ ವಿಲ್ ಗೋ ಟು ಹೋಟೆಲ್, ಚೇಂಜ್ ಆರ್ ಡ್ರೆಸ್ ಆ್ಯಂಡ್ ಚರ್ಚ್ ಮತ್ತು ಲವ್ ಬ್ರಿಡ್ಜ್ಗೆ ಹೋಗೋದಿದೆ. ಅದು ಮಧ್ಯಾಹ್ನಕ್ಕೆ ಇಟ್ಕೊಂಡಿದ್ದೀವಿ, ಇನ್ನೂ ಟೈಮ್ ಇದೆ ಅಲ್ವಾ ಅಂತ. ಇಲ್ಲಿ ನಾವು ಇವಾಗ ಚಿಕನ್ ಬಾರ್ಬಿಕ್ಯೂ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಆರ್ಡರ್ಡ್ ಅದೇ ಕಾಚಾಪುರಿ, ಇಟ್ಸ್ ಜಾರ್ಜಿಯನ್ ನ್ಯಾಷನಲ್ ಡಿಶ್, ಅದನ್ನು ಆರ್ಡರ್ ಮಾಡಿದ್ದೀವಿ. ಹಾಟ್ ಚಾಕ್ಲೇಟ್ನ ಟೇಕ್ ಅವೇ ತೊಗೋತೀವಿ. ಸೊ ಇದು ಸ್ವಲ್ಪ ಒಳಗಡೆ ಕೂತಿದ್ದೀವಿ, ಅಷ್ಟು ಬೆಳಕಿಲ್ಲ. ಬಟ್ ಈ ರೆಸ್ಟೋರೆಂಟ್ ಪ್ರಿಟಿ ಆಗಿದೆ, ಇಂಡೋರ್ ಏರಿಯಾದಲ್ಲಿ ಕೂತಿದ್ದೀವಿ. ಆ್ಯಂಡ್ ಆಚೆ ಎಷ್ಟು ಚೆಲ್ಲಿತ್ತಂದರೆ ಕೈ ಫುಲ್ ಇನ್ನೂ ಗಟ್ಟಿ ಆಗುತ್ತೆ. ಸ್ಟೋನ್ ಆಗಿದೆ ಕೈ. ಬಟ್ ಇಲ್ಲಿ ನಮಗಿದಿದೆ, ಹೀಟಾಗಿದೆ. ಬೆಸ್ಟ್ ಹೌದು. ನಂಗೆ ಹೊರಗಡೆ ಹೋಗೋಕ್ಕೆ ಇಷ್ಟ ಇಲ್ಲ, ಆಗ್ತಾ ಇಲ್ಲ. ಎಸ್, ವಿ ಆರ್ ವೇಟಿಂಗ್ ಫಾರ್ ಅವರ್ ಆರ್ಡರ್. ಹಾಟ್ ಚಾಕ್ಲೇಟ್ ಇಲ್ಲ ಅಂತ ಇದೆ, ಬಟ್ ಅದೇನು ಇದು ಚಿಕ್ಕ ಕಪ್ ತೋರಿಸಿದ್ಲು, ಅದಕ್ಕೆ 15 ಲಾರಿ ಅಂತೆ. 15 ಲಾರಿ ಅಂದರೆ 600 or 700 rupees ಬರುತ್ತೆ ಅರೌಂಡ್. ಲೈಕ್ ಅಂದಿದ್ದು ಬಂದೆ, ಬೇರೆ ಕಡೆ ನೋಡೋಣ. ಇದು ಚಿಕನ್ ಬಾರ್ಬಿಕ್ಯೂ ತಗೊಂಡಿದ್ದೀವಿ. ನಮ್ಮ ಕಡೆ ಬಾರ್ಬಿಕ್ಯೂ ಅಂದರೆ ಎಷ್ಟು ಡಾರ್ಕ್ ಇರುತ್ತೆ, ಇಲ್ಲ ಆ ಥರ ಇಲ್ಲವೇ ಇಲ್ಲ. ಇದು ಜಾರ್ಜಿಯಾದು ನ್ಯಾಷನಲ್ ಡಿಶ್ ಹೇಳಿದ್ನಲ್ಲ, ಕಾಚಾಪುರಿ ಅಂತ. ಇದು ಹಾಟ್ ಬಾಯ್ಲ್ಡ್ ಎಗ್ ಇರುತ್ತೆ, ಸಮಥಿಂಗ್ ಬ್ರೆಡ್ ಏನೋ ಇದೆ. ದಿಸ್ ಇಸ್ ಚೀಸು ಇದೆ. ಆ್ಯಂಡ್ ದಿಸ್ ಇಸ್ ಚಿಕನ್ ಬಾರ್ಬಿಕ್ಯೂ. This is our OOTD. Guys, ಈಗ ನಾವು ರೂಮಿಗೆ ಬಂದು we have changed the outfit. This is Archana's outfit. And this is mine. ನಾನು ಮಿರರಲ್ಲಿ ತೋರಿಸ್ತೀವಿ. ಈಗ ನಾವು ಚರ್ಚಿಗೆ ಹೋಗಬೇಕು, ಲವ್ ಬ್ರಿಡ್ಜಿಗೆ ಹೋಗಬೇಕು, ಅದಾದಮೇಲೆ ವಾಟರ್ ಫಾಲ್ಸಿಗೆ ಹೋಗಬೇಕು. ಈ 3 ಇದೆ. ಅದಾದಮೇಲಿಂದ ಇಲ್ಲಿದ್ದಿದೆ ಶಾಪಿಂಗ್ ಸ್ಟ್ರೀಟ್, ಅಲ್ಲಿ ಹೋಗ್ತೀವ ಏನು ನೋಡೋಣ. I'll show you our outfit now. ಇದು ನಮ್ಮ ಔಟ್ಫಿಟ್. wearing this white boots. ಇವಾಗ ನಾವು ಲವ್ ಬ್ರಿಡ್ಜಿಗೆ ಬಂದಿದ್ದೀವಿ. ತಿಳಿಸ್ಬಿಟ್ಟು ತೋರಿಸ್ತೀನಿ. ಅವ್ರ ಹೆಸರು ಬರ್ಬಿಟ್ಟು ಲಾಕ್ ಮಾಡೋದು ಅದು. ಇಲ್ಲಿಂದ ವಾಟರ್ ಫಾಲ್ಸು ಕಾಣಿಸುತ್ತಂತೆ. ಸಿ, ದಿಸ್ ಇಸ್ ದ ಲವ್ ಬ್ರಿಡ್ಜ್. ವಾಟರ್ ಫಾಲ್ಸ್ ಐ ಡೋಂಟ್ ನೋ ಎಲ್ಲಿಂದ ಕಾಣಿಸುತ್ತೆ ಅಂತ. ಸ್ವಲ್ಪ ಏನೋ ಕಾಣಿಸ್ತಾ ಇದೆ. ಗೈಸ್, ಇದು ವಾಟರ್ ಫಾಲ್ಸ್ ಅಂತೆ. ಹುಡುಕಿ ಎಲ್ಲಿದೆ ಅಂತ ವಾಟರ್ ಫಾಲ್ಸ್ನ. ಅಲ್ಲಿ ನಲ್ಲಿ ಥರ ನೀರು ಬರ್ತೈತಲ್ಲ,
ದ್ಯಾಟ್ ಈಸ್ ವಾಟರ್ ಫಾಲ್ಸ್ ಅಂತೆ. ಪ್ರಾಬಬ್ಲಿ ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ ನೀರಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಪಾಪ ಅದು. ಬಟ್ ಯಾ ಹೋಗೋಣ ಇವಾಗ ಹತ್ರಕ್ಕೆ ನೋಡೋಣ. ಆಗ್ತಾ ಇಲ್ಲ. ಗ್ಲೌಸ್ ಹಾಕೊಂಡೇ ಇದ್ದಾಳೆ ಅವಳು. ಅಲ್ಲ ವಾರ್ಮರ್ ಅಂತ ಒಂದಿದೆ, ವಾರ್ಮರ್ ಸಹ ಹಾಕಿದ್ದೀವಿ. ನನಗೆ ಲಿಪ್ಸ್ ಬ್ಲಾಗ್ ಮಾತಾಡೋಗ್ತಿಲ್ಲ, ಫುಲ್ ಬ್ಲಾಗ್ ಏನಂತಾರೆ ಗಲ್ಕಲ್ಲಾಗಿದೆ, ಆಗ್ತಾ ಇಲ್ಲ. ಶೂಸ್ ಅಂತೂ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ನನಗೂ ಅಷ್ಟೇ. ಅದು ವಾರ್ಮರ್ ಹಾಕಿದ್ದೀವಿ, ಏನು ಫೀಲ್ ಆಗ್ತಾ ಇಲ್ಲ ಅದು ವಾರ್ಮರ್ ಹಾಕಿದ್ದೀವಿ ಅಂತ. ನಮಗೆ ಗೊತ್ತಾಗ್ತಾ ಇಲ್ಲ ವಾರ್ಮರ್ ವರ್ಕ್ ಆಗ್ತಾ ಇಲ್ವಾ ಅಥವಾ ವಾರ್ಮರ್ ಹಾಕಿನೂ ಇಷ್ಟು ಚಳಿ ಆಗ್ತಾ ಇಲ್ವಾ, ಏನು ಗೊತ್ತಾಗ್ತಾ ಇಲ್ಲ. ನನಗೆ ಏನು ಮಾತಾಡ್ತಾ ಇದ್ದೀನಿ ತಲೆ ಬೇರೆ ಸಿಕ್ಕಾಪಟ್ಟೆ ನೋಡ್ತಾ ಇದೆ ನನಗೆ. ಬನ್ನಿ ನಲ್ಲಿ ನೀರು ನೋಡ್ಕೊಂಬರೋಣ. ನಾವಿವಾಗ ಬಂದಿರೋದು ಮಿಥಿಕಿ ಚರ್ಚ್ ಅಂತ. ದಿಸ್ ವ್ಯೂ ಇಸ್ ಸೋ ನೈಸ್. ಇದಿಷ್ಟ ಆಯ್ತು ನನಗೆ. ನೋಡಿ ಹೋಲ್ ಸಿಟಿ ವ್ಯೂ ಇದೆ. ಆ್ಯಂಡ್ ಈ ಕಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ ವ್ಯೂ. ಅದು ಕಿಂಗ್ ಆಫ್ ಜಾರ್ಜಿಯಾ ಅಂತ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ದಟ್ ಒನ್ ಕಿಂಗ್ ಆಫ್ ಜಾರ್ಜಿಯಾ. ಇದು ಮಿಥಿಕಿ ಚರ್ಚ್ ಆ್ಯಂಡ್ ದಿಸ್ ಈಸ್ ಅಸ್ ಫ್ರೀಸಿಂಗ್ ಇನ್ ಕೋಲ್ಡ್. ಲಿಟ್ರಲಿ ನನಗೆ ಮುಖದಲ್ಲಿ ಪಾರ್ಟ್ಸ್ ಎಲ್ಲೆಲ್ಲಿದೆ ಗೊತ್ತಾಗ್ತಾ ಇಲ್ಲ, ನನಗೆ ಮಾತು ಬರ್ತಾ ಇಲ್ಲ, ನನಗೆ ಏನೇನೋ ಆಗ್ತಾ ಇದೆ. ತುಂಬ ಕೋಲ್ಡ್ ಇದೆ. ಲೈಕ್ ಲಿಟ್ರಲಿ ಲಿಪ್ಸ್ ಎಲ್ಲ ಫ್ರೀಸ್ ಆಗಿರುತ್ತೆ, ಮಾತಾಡೋಕೆ ಕೂಡ ಆಗ್ತಾ ಇಲ್ಲ. ಫೀಲಿಂಗ್ ಒಂಥರ ನಿಜವಾಗ್ಲೂ ವಿಂಟರ್ ವೆಕೇಶನ್ ಮಾಡಬೇಕಂದ್ರೆ ಗುಂಡಿಗೆ ಬೇಕು, ಆಗ್ತಾ ಇಲ್ಲ ನನ್ನ ಕೈಲಿ. ಸೊ ಅದಕ್ಕೆ ಜಾಸ್ತಿ ವ್ಲಾಗು ಮಾಡ್ತಾ ಇಲ್ಲ ನಾನು. ಫೋನ್ ತೆಗೆದ್ರೆ ಎಷ್ಟು ಹಿಂಸೆ ಆಗ್ತಾ ಇದೆ ಗೊತ್ತಾ. ಲೈಕ್ ನಾವು ವ್ಲಾಗ್ ಮಾಡ್ಬೇಕಂತಂದರೆ ಗ್ಲೌಸ್ ತೆಗ್ಬಿಟ್ಟು ಮಾಡಬೇಕು. ಗ್ಲೌಸ್ ತೆಗೆದ್ರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ತುಂಬ ಕೆಟ್ಟ ವಿಂಡ್ ಇದೆ. ಲಿಟ್ರಲಿ ವಿಂಡ್ ಜಾಸ್ತಿ ಆಗಿ ಟಿಪ್ಪಿಲಿಸಿಯಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಅಷ್ಟು ವಿಂಡ್ ಜಾಸ್ತಿ ಇರೋದು. ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ಮದರ್ ಆಫ್ ಜಾರ್ಜಿಯಾ. ಮೀಡಿಯನ್ ಸ್ಟ್ರೀಟಿಗೆ ಬಂದಿದ್ದೀವಿ ಶಾಪಿಂಗಿಗೆ. ಇದು ಏನೋ ಇದೆ, ಇದನ್ನೆಲ್ಲ ಹಾಕೊಂಡು ಬರ್ತಾ ಇದ್ದೀವಿ. ನಾವೆಂಥ ಟಿಪಿಕಲ್ ಇಂಡಿಯನ್ ಗರ್ಲ್ಸ್ ಅಂದರೆ ತಿನ್ನೋಣ ಇದು ತಿನ್ನೋಣ ಅಂತ 3-4 ರೀಲ್ಸ್ ಎಲ್ಲ ನೋಡಿಬಿಟ್ಟು ಕೊನೆಗೆ ಇಂಡಿಯನ್ ಫುಡ್ ತಿನ್ನೋಣ ಅಂದ್ಬಿಟ್ಟು ಬೋಲ್ಟ್ ಆ್ಯಪ್ ಇದೆ ಇಲ್ಲಿ ಆಯಿತಾ. ನಮ್ಮಲ್ಲಿ ಓಲಾ ಊಬರ್ ಊಬರ್ ಓಲಾ ಅಲ್ಲ, ಊಬರ್ ಓಲಾ ಇದು ಕಾರ್ದು. ನಾನು ಮಾತಾಡ್ತಾ ಇದ್ದೀನಿ ಸುಮ್ಮನಿರಪ್ಪ. ಹಂಗಲ್ಲ, ಅದು ಎರಡು ಇದೆ ಬೋಲ್ಟ್. ನಾನು ಏನು ಹೇಳಕ್ಕೆ ಬಂದೆ ಅಂದರೆ ನಮ್ಮ ಅರ್ಚನಾ ಸ್ವಲ್ಪ ಹಂಗೆ ಒಳಗೆ ಚಳಿಗೆ ಬ್ರೈನ್ ಫ್ರೀಸ್ ಆಗಿದೆ. ಬೋಲ್ಟ್ ರೈಡೂ ಇದೆ, ಫುಡ್ ಆ್ಯಪೂ ಬೋಲ್ಟ್ ಆ್ಯಪ್ ಅಂತ ಹೇಳಕ್ಕೆ ಬಂದೆ ನಾನು. ನಮ್ಮ ಇಂಡಿಯಾದಲ್ಲಿ ಓಲಾ ಊಬರ್ ಎಲ್ಲ ಬರೀ ವೆಹಿಕಲ್ಸ್ ಇರುತ್ತೆ ಅಲ್ವಾ. ಇಲ್ಲಿ ಗ್ರಾಸರೀಸ್, ಫಾರ್ಮಸಿ, ಫುಡ್ ಎವ್ರಿಥಿಂಗ್ ಇದೆ. ಇವತ್ತು ನಾವೇನು ಆರ್ಡರ್ ಮಾಡಿದ್ದೀವಿ ಗೆಸ್ ಮಾಡಿ, ಕಮೆಂಟ್ ಹಾಕಿದ್ರ ಹೇಳ್ತೀವಿ. ಇವತ್ತು ನಾವು ಲಾಸ್ಟಲ್ಲಿ ಒಂದು 4-5 ಹಾಕಿದ್ವಿ. ಏನು ಆರ್ಡರ್ ಮಾಡೋದಿಲ್ಲ ಲಾಸ್ಟಲ್ಲಿ ಅಂತಾರೆ ನೆನಪಿಲ್ಲ. ಎಗ್ ಬಿರಿಯಾನಿ, ಜೀರಾ ರೈಸ್, ಲೆಮನ್ ಸೋಡಾ. ಬಿಕಾಸ್ ಹೊಟ್ಟೆ ಸ್ವಲ್ಪ ಗೊತ್ತಲ್ಲ, ಮಧ್ಯಾಹ್ನ ತಿಂದಿದ್ದು ಅಡ್ಜಸ್ಟ್ ಆಗಿಲ್ಲ. ಹೌದು, ಇವ್ರ ಫುಡ್ ಎಲ್ಲ ಒಂದು ಟೈಮಿಗೆ ಸರಿ. ಆ್ಯಂಡ್ ಚಿಕನ್ ಫುಲ್ ಕುಕ್ಡ್ ಇರಲಿಲ್ಲ, ನಮಗೆ ಫುಲ್ ಕುಕ್ಡ್ ಬೇಕು. ಇಲ್ಲೆಲ್ಲ ಹಾಗೇನೆ, ಲೈಕ್ ಅದು ಮಸಾಲೆ ಹಿಡ್ದಿಲ್ಲ ಇವ್ರದ್ದು. ಅದಕ್ಕೆ ನಾವು ಬೋಲ್ಟ್ ಆ್ಯಪಿಂದ ಆರ್ಡರ್ ಮಾಡ್ಕೊಂಡಿದ್ದೀವಿ. ಇವಾಗ ತೋರಿಸ್ತೀವಿ ನಾವು ತಿನ್ಬೇಕಾದ್ರೆ. ಓಕೆನಾ? ಓಕೆ, ಬಾಯ್ ಫ್ರೆಂಡ್ಸ್. ಗೈಸ್, ನಾವು ಇಂಡಿಯನ್ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ವಿ ಲೆಮನ್ ಸೋಡಾ. ಇವ್ರು ನೋಡಿ, ಲೆಮನ್ ಇಲ್ಲಿದೆ, ಸೋಡಾ ಇಲ್ಲಿದೆ. ಸೀರಿಯಸ್ಲಿ ನಾವು ಯಾವುದೋ ಎಂತ ಇನ್ಸ್ಟಾಗ್ರಾಮ್ ಇಂದ ನೋಡಿದ್ವಿ, ಲೈಕ್ ಅರೋಮಾ ರೆಸ್ಟೋರೆಂಟ್ ಫೇಮಸ್ ಅಂತ ಟಿಬಿಲಿಸಿಯಲ್ಲಿ ಅಂತ. ಅವ್ರಿಗೆ ಬುದ್ಧಿ ಬೇಡವಾ? ಇಲ್ಲೇನು ಬರ್ದಿದ್ದಾರೆ ಓದಿ ಹೇಳಿ, ನಿಮಗೆಲ್ಲ ಅರ್ಥ ಆದ್ರೆ. ಲೈಕ್ ಸೀರಿಯಸ್ಲಿ ನಾನು ಅರ್ಚನೆ ಹಿಂಗೆ ಜ್ಯೂಸ್ ಇತ್ತಿದ್ಲು, ನಾನು ಚೆನ್ನಾಗಿ ಇಷ್ಟೇ ಕೊಟ್ಟವ್ರೆ ಅಂತ ಅನ್ಕೊಂಡೆ. ತುಂಬ ಬೇಜಾರಾಯ್ತು. ಆಮೇಲೆ ಗೊತ್ತಾಯ್ತು ಓಹೋ ಸೋಡಾ ಇಲ್ಲಿದೆ ಅಂತ. ಆದ್ರೂ ತಿಂತೀವಿ, ನಮಗೂ ಹೊಟ್ಟೆ ಹಸಿ ಅಲ್ವಾ. ಮಿಕ್ಕಿದಿಲ್ಲ, ತಡೀರಿ ನಿಮಗೆ ತೋರಿಸ್ತೀವಿ. ಅಯ್ಯೋ ಬಾಕ್ಸಲ್ಲೆಲ್ಲ ಕೊಟ್ಟಿದ್ದಾರೆ ನೋಡೋಣ. ಅರ್ಚನಾ ಜೀರಾ ರೈಸ್ ತಗೊಂಡ್ಲು, ನಾನು ಎಗ್ ಬಿರಿಯಾನಿ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತದೆ. ಹಾಂ, ಸ್ಮೆಲ್ ಗಮ್ ಅಂತ ಇದೆ. ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀವಿ.
ಓ ಸ್ನೋವಲ್ಲಿ ಕರಿಮಾರೀಸ್ ಆಗಿದೀವಿ, ಬೇಡ ಇಗ್ನೋರ್ ಆರ್ ಆ್ಯಂಡ್ಸ್. ತುಂಬ ಚೆನ್ನಾಗಿದೆ ಲಿಟ್ರಲಿ. ಸೇಮ್ ಇಂಡಿಯನ್ ರೆಸ್ಟೋರೆಂಟ್ಸಲ್ಲಿ ಸಿಗೋ ಥರನೇ ಇದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಯ್ಯೋ ನಾಲ್ಗೆ ಬೆಂಡ್ ಬಿದ್ದೋಗಿತ್ತು. ಇವತ್ತು ಟೇಸ್ಟ್ ಸಿಕ್ತು ಪಾಪ, ಅದಕ್ಕೆ ಸೂಪರ್ ಯಮ್ಮಿ. ಆಲ್ವೇಸ್ ಥಮ್ಸ್ ಅಪ್ ಫಾರ್ ಇಂಡಿಯನ್ ಫುಡ್. ಆಗಲ್ಲ ಬೇರೆ ಏನೋ ತಿನ್ನೋಕೆ. ಇವ್ರದ್ದೆಲ್ಲ ಚೀಸ್ ಹಬ್ಳಕ್ಕೆ ಬರುತ್ತೆ. ಈಗ ನಾನು ಫುಡ್ ಎಂಜಾಯ್ ಮಾಡ್ತೀನಿ. ಅವಳನ್ನು ನಾನು ಆಗಲೇ ಎಂಜಾಯ್ ಮಾಡ್ತಿದ್ದೀನಿ. ಡಿಸ್ಟರ್ಬ್ ಮಾಡೋದು ಬೇಡ ಅವಳಿಗೆ. ಬಾಯ್ ಫ್ರೆಂಡ್ಸ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಟುಡೇ ಈಸ್ ಡೇ 3. ಇವತ್ತು ನಾವು ನಮ್ಮ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೆನ್ನೆನೂ ಇದೇ ಹೋಟೆಲಲ್ಲೇ ಇದ್ದಿದ್ದು ನಾವು. ನೆನ್ನೆ ತಲೆನೋವು ಬಂದುಬಿಟ್ಟಿತ್ತು ನನಗೆ, ಸೊ ಅದಕ್ಕೇ ನಾನು ಏನೂ ವ್ಲಾಗ್ ಮಾಡಿರಲಿಲ್ಲ. ಸೊ ಇವತ್ತು ವ್ಲಾಗ್ ಮಾಡ್ತೀನಿ. ಇವತ್ತೇನಿಲ್ಲ, ನಾನು ಹುಷಾರಾಗಿದ್ದೀನಿ. ಅದೇ ಸೇಮ್ ಸಿಹಿ ಬ್ರೇಕ್ಫಾಸ್ಟ್ ತಿಂದು ಸಾಕಾಗಿದೆ. ಸೇಮ್ ನೆನ್ನೇನು ಇಟ್ಟಿದ್ರು ಅದನ್ನೇ ಇಟ್ಟಿದ್ದಾರೆ. ಯು ಕ್ಯಾನ್ ಸಿ. ಆ್ಯಂಡ್ ಇದು ಹೋಟೆಲ್ ಲಾಬಿ ಚೆನ್ನಾಗಿದೆ. ಇಲ್ಲೇ ಕುತ್ಕೊಳ್ಳೋಣ, ಹತ್ರ ಇರುತ್ತೆ ತೊಗೊಬರೋಕ್ಕೆ. ಸೊ ಯಾ, ಏನೇನು ತಿಂತೀವಿ ಅಲ್ಲಿ ಅಪ್ಡೇಟ್. ಯಾರೂ ಬಂದಿಲ್ಲ, ನಾವೇ ಫಸ್ಟ್ ಬಂದಿದ್ದೀವಿ. ನಾವೆಷ್ಟು ಸ್ಟೂಡಿಯೋಸ್ ಬೇಗ ಎದ್ದು ರೆಡಿಯಾಗಿ ಬಂದಿದ್ದೀವಿ. ಯಾಕಂದರೆ ನಾವಿವತ್ತು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1.5 hour ಏನೋ ಜರ್ನಿ. ಟಿಬ್ಲಿಸಿ ಕ್ಯಾಪಿಟಲ್ ಸಿಟಿ ಇರೋದ್ರಿಂದ ಟ್ರಾಫಿಕ್ ಏನಾದರೂ ಜಾಸ್ತಿ ಆದರೆ ಟೈಮ್ ಆಗಿಬಿಡುತ್ತೆ ಹೋಗೋಕ್ಕೆ. ಸೊ ದಟ್ಸ್ ವೈ ಯಾವುದಕ್ಕೂ ಇರಲಿ ಅಂತ ಬೇಗ ಎದ್ದಿದ್ದೀವಿ. ಜಾರ್ಜಿಯಾ ಈಸ್ ದ ವೈನ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಗೈಸ್. ಸೊ ಎಲ್ಲೂ ನೋಡಿದ್ರೂ ವೈನ್ ಇಟ್ಟಿರ್ತಾರೆ. ಇಲ್ಲಿ ನೀರನ್ನ ಫ್ರೀಯಾಗಿ ಕೊಡಲ್ಲ, ವೈನ್ನ ಫ್ರೀಯಾಗಿ ಕೊಡ್ತಾರೆ. ಲಿಟ್ರಲಿ ನಾವು ಫಸ್ಟ್ ಅಪಾರ್ಟ್ಮೆಂಟ್ಗೆ ಹೋಗಿದ್ದಲ್ಲ, ಅವಾಗ ಕಾಲ್ ಮಾಡಿಬಿಟ್ಟು ನೀರು ಬೇಕು ಅಂದಿದ್ದಕ್ಕೆ ಯು ಕ್ಯಾನ್ ಗ್ರ್ಯಾಬ್ ಸಮ್ ವೈನ್ ಅಂತಂದ್ರು. ನಾವು ವಿ ಆಸ್ ವಾಟರ್ ಅನ್ನೋ ಥರ ನೀರೇ ಕೊಡಲಿಲ್ಲ ನಮ್ಗೆ ಯಾರೂ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಸೇಮ್ ಪಿಂಚ್ ಮಾಡಿದ್ದಾರೆ. ನೆನ್ನೆ ಏನಿಟ್ಟಿದ್ರು ಸೇಮ್ ಟು ಸೇಮ್ ಅದೇ ಇಟ್ಟಿದ್ದಾರೆ. ಯೂಶಲಾಗಿ ಸ್ವಲ್ಪ ಆದರೂ ಚೇಂಜ್ ಮಾಡ್ತಾರೆ ಹೋಟೆಲ್ಸ್. ಹೌದಾ? ಸ್ಕ್ರಾಂಬಲ್ಡ್ ಎಗ್ಸ್ ಇದೆಯಂತೆ ಸದ್ಯ. 1 changes. ಓಕೆ, ಇಲ್ಲಿ ನೋಡಿ ಸಮ್ ಸಾಸೇಜಸ್, ಸಲಾಡ್ ಮಾಡ್ಕೊಳಕ್ಕೆ ಇಟ್ಟಿದ್ದಾರೆ. ಟುಡೇ ವಿಲ್ ಡೂ ಸಲಾಡ್. ಸ್ವಲ್ಪ ಇದು ಸ್ಪೈಸಿ ಅನಿಸ್ಬಹುದೇನೋ ಅನ್ನೋ ಥರ, ಬಿಕಾಸ್ ತುಂಬ ಸ್ವೀಟ್ ಬ್ರೇಕ್ಫಾಸ್ಟ್ ಆಗೋಲ್ಲ ನಮಗೆ. ಇವತ್ತು ಸಲಾಡ್ ಮಾಡ್ಕೊತೀವಲ್ವ, ಮಾಡ್ಕೊಂಡು ಇಬ್ಬರು ಶೇರ್ ಮಾಡ್ಕೊತೀವಿ, ಹೇಗಿರುತ್ತೆ ನೋಡೋಣ. ಇವತ್ತು ಸ್ಕ್ರಾಂಬಲ್ಡ್ ಎಗ್ಸ್ ಮತ್ತು ನಾರ್ಮಲ್ ಎಗ್ಸ್ ಇದೆ. ನೆನ್ನೆ ಪೌಚ್ಡ್ ಎಗ್ಸ್ ಇತ್ತು. ಇದೆಲ್ಲ ನೆನ್ನೆ ಏನಿದೆ ಅದೇ ಇದೆ. ಇದಂತೂ ನಾವು ಒಂದೂ ತಿನ್ನಲಿಲ್ಲ. ಅರ್ಚನಾ ಅದು ಫಸ್ಟ್ ಒನ್ ಏನೋ ತಿಂತಾಯಿದ್ಲು, ನಂಗೆ ಇಷ್ಟ ಆಗ್ತದೆ. ಆ್ಯಂಡ್ ಐ ಲವ್ಡ್ ವಾಫಲ್ಸ್. ತುಂಬ ಚೆನ್ನಾಗಿತ್ತು ವಾಫಲ್ಸ್. ಅದ್ರ ಜೊತೆ ಇಲ್ಲಿ ನೋಡಿ, ದೇ ಹ್ಯಾವ್ ಕೆಪ್ಟ್ ದ ನಟ್ಸ್ ಆ್ಯಂಡ್ ಆಲ್. ನಾನು ಆ್ಯಕ್ಚುಲಿ ಈ ಚಾಕ್ಲೇಟ್ ಸ್ಪ್ರೆಡ್ ಹಾಕ್ಕೊಂಡು ತಿಂದೆ, ತುಂಬ ಚೆನ್ನಾಗಿತ್ತು. ಇದೇನು ನನಗೂ ಗೊತ್ತಿಲ್ಲ ಏನು ಅಂತ. ಆ್ಯಂಡ್ ಇಲ್ಲಿ ಯಾವಾಗ್ಲೂ ಈ ಥರ ಕ್ರೊಸಾ ಕೇಕ್ಸು, ಕಪ್ ಕೇಕ್ಸ್ ಎಲ್ಲ ಇಟ್ಟಿರ್ತಾರೆ. ನೆನ್ನೆ ನಾನು ಅದು ಸಿರಲ್ ತಿಂದೆ. ಆ್ಯಂಡ್ ಇದು ಒಳಗಡೆ ವೈನ್ ಮಿಕ್ಸ್ ಮಾಡಿದ ಥರ ಇದೆ ಟೇಸ್ಟು. ಸೊ ಯಾ, ಐಲ್ ಸ್ಟಾರ್ಟ್ ಈಟಿಂಗ್ ನಾವು. ಆ್ಯಂಡ್ ದಿಸ್ ಈಸ್ ದ ಬ್ರೇಕ್ಫಾಸ್ಟ್ ಏರಿಯಾ. ನೆನ್ನೆ ನನಗೆ ವಾಫಲ್ಸ್ ಇಷ್ಟ ಆಗಿತ್ತು ಅಂತ ವಾಫಲ್ಸ್ ಹಾಕೊಬಂದಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಸ್ಕ್ರಾಂಬಲ್ಡ್ ಎಗ್ಸ್ ತೊಗೊಂಡಿದ್ದೀನಿ ಇವತ್ತು. ಫುಲ್ ಎಗ್ ತಿನ್ನೋಕ್ಕಾಗಲ್ಲ ಅಂತ. ಸಾಸೇಜ್ ನಾನು ಇವತ್ತು ಟ್ರೈ ಮಾಡಿಲ್ಲ, ಸೊ ಟ್ರೈ ಮಾಡೋಣ ಅಂತ. ಸಲಾಡ್ ಅಂತ ಅರ್ಚನಂಗೆ ಸ್ಪೂನಲ್ಲಿ ಟೇಸ್ಟ್ ಮಾಡಿಸಿ ಏನೇನು ಹಾಕ್ಬೇಕು ಬೇಡ ಅಂತ ಎಲ್ಲ ನಮ್ಗೇನು ಬೇಕು ಅದನ್ನು ಹಾಕ್ಕೊಂಡಿದ್ದೀವಿ. ಸೊ ಇದನ್ನು ಟ್ರೈ ಮಾಡೋಣ ಹೇಗಿದೆ ಅಂತ. ಯಾ, ಅರ್ಚನ ಇಷ್ಟೇ ತಿಂತಾಳೆ ಪಾಪ. ನಾವು ಮಾಡ್ಕೊಂಡಿರುವಂಥ ಕಸ್ಟಮೈಸ್ಡ್ ಸಲಾಡ್ನ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ. ನಾನು ತಿಂದು ನಾನು ಇನ್ನೂ ಇದ್ದರೆ ಅರ್ಚನಂಗೆ ಕೊಡ್ತೀನಿ. ಸಿ ಸ್ವೀಟ್ ಕಾರ್ನ್ ಇಷ್ಟ ಅಂತ ಜಾಸ್ತಿ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀವಿ. ಸೊ ಲೆಟ್ ಮಿ ಸಿ. ಸ್ವಲ್ಪ ಇದಾದರೂ ಚೆನ್ನಾಗಿಲ್ಲಪ್ಪ. ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಫಾರ್ ಬೆಟರ್ ದೆನ್ ದಟ್ ಬ್ರೆಡ್ ಆ್ಯಂಡ್ ಜಾಮ್. ನಿಜವಾಗ್ಲೂ ಚೆನ್ನಾಗಿದೆ. ಆ ಯೋಗಟ್ ಎಲ್ಲ ಲಿಟ್ರಲಿ ಫ್ರೀಸ್ ಮಾಡಿಬಿಟ್ಟಿದ್ರು. ಅದು ಥಂಡಿ ಅನಿಸ್ತಾ ಇದೆ, ಬಟ್ ಇಟ್ಸ್ ನೈಸ್. ಸೊ ವಿ ಆರ್ ಆಲ್ ರೆಡಿ. ಇದು ಇವತ್ತು ನಾವು ಡ್ರೆಸ್ ಹಾಕ್ಕೊಂಡಿದ್ದೀವಿ, ಬಟ್ ಸಿಕ್ಕಾಬಟ್ಟೆ ಚಳಿ ಇದೆ. ಗೊತ್ತಿಲ್ಲ ಹೌ ಇಟ್ ವರ್ಕ್ಸ್, ನೋಡೋಣ. ಆ್ಯಂಡ್ ನಮ್ಮ ವಾಟ್ ಇಸ್ ದಿಸ್ ರೂಮಿಂದ ಬಾಲ್ಕನಿ ವ್ಯೂ ಇದು. ತಿರ್ಗಿಸ್ಬಿಟ್ಟು ತೋರಿಸ್ತೀನಿ ರೀ, ಚೆನ್ನಾಗಿದೆ ಸರ್ ಬಾಲ್ಕನಿ. ಆ್ಯಂಡ್
This is the view. Guys, our ride for today is a Mercedes. Oh my god. ಕಾರ್ ಇವತ್ತು ಚೇಂಜ್ ಮಾಡಿದ್ದೀವಿ ಸ್ನೋ ಪ್ಲೇಸಿಗೆ ಹೋಗ್ಬೇಕಂತ. ಗೈಸ್, ಇವತ್ತು ನಮ್ಮ ಡ್ರೈವರ್ ಕಮ್ ಟೂರ್ ಗೈಡ್ ಅವರು 10 o'clock ನಾವು ನಮ್ಮದು ಟಿಬಿಲಿಸಿಯಲ್ಲಿ ಮುಗೀತು 2 days. ಇವತ್ತು ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು. ಅಂದರೆ 1 second ಇರಿ, ಕರೆನ್ಸಿನ ಡಾಲರ್ಸಿಂದ ಜಲ್ಲಿಗೆ ಕನ್ವರ್ಟ್ ಮಾಡಿಸ್ಕೋಬೇಕು. ಫಸ್ಟ್ ಡೇ ಸ್ವಲ್ಪನೇ ಕನ್ವರ್ಟ್ ಮಾಡಿಸಿದ್ವಿ, ಈಗ ಸ್ವಲ್ಪ ಮಾಡಿಸ್ಕೊತೀವಿ. ಅದನ್ನು ಮಾಡಿಸ್ಕೊಂಡು ನಾವು ಗುದಾರಿಗೆ ಹೋಗ್ತಾ ಇದ್ದೀವಿ ಇವತ್ತು, ಆಯಿತಾ? ಐ ಡೋಂಟ್ ನೋ ಹೌ ಇಟ್ ಇಸ್ ಪ್ರೊನೌನ್ಸ್, ಗುದಾರಿನೋ ಗೊತ್ತಿಲ್ಲ. ಆನ್ ದ ವೇ ನಮಗೆ 3 places ನೋಡೋಕ್ಕಿದೆ, ಆಯಿತಾ? ಇಲ್ಲಿಂದ 1.5 hour ಜರ್ನಿನೋ ಏನೋ. ಬಟ್ ಟಿಬಿಲಿಸಿ ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇದೆ. ಸೊ ಹಿ ವಾಸ್ ಲೇಟ್. ಅದಕ್ಕೆ ಅವರು ನಮಗೆ ಇವತ್ತು ಮರ್ಸಿಡೀಸ್ ಕಾರ್ ತೊಗೊಬಂದಿದ್ದಾರೆ. ಇಟ್ ಹ್ಯಾಸ್ ಸನ್ ರೂಫ್ ಆ್ಯಂಡ್ ಆಲ್. ತೋರಿಸ್ತೀನಿ ರೀ. ಮೇಲಿಂದ ವ್ಯೂ ನೋಡ್ಕೊಂಡು ಹೋಗೋಣ ಅಂತ, ಆಯಿತಾ? ಒಂದು ಇಲ್ಲೆಲ್ಲ ಹೇಗಿರುತ್ತೆ ಅಂದರೆ ಇವ್ರ ಹತ್ರ ಇರುತ್ತಾರ, ಇದು ನೋಡಿ ಕ್ಲಿಯರ್ ವ್ಯೂ ಕಾಣಿಸೋದು. ನಾವು ಕುತ್ಕೊಳ್ಳೋ ಕಡೆ ಲೈಕ್ ಈ ಥರ ಬ್ಲ್ಯಾಕ್ ಶೀಲ್ಡ್ ಹಾಕಿದ್ದಾರೆ. ಸೊ ನಮಗೆ ಇಲ್ಲಿ ಹೊರಗಡೆ ನೋಡ್ಬೇಕಂದ್ರೆ ಅಷ್ಟು ಕ್ಲಿಯರಾಗಿ ವ್ಯೂ ಕಾಣಿಸ್ತಾ ಇರಲಿಲ್ಲ. ಸೊ ಇವಾಗ ಕತ್ತೆತ್ತಿದ್ರೆ ಕಾಣುತ್ತೆ. ಇದು ಇವನ್ ಓಪನ್ ಆಗುತ್ತಲ್ವಾ, ಓಪನ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟೆಲ್ಲ ಧೈರ್ಯ ಇಲ್ಲ ನಮಗೆ, ಸಿಕ್ಕಾಬಟ್ಟೆ ಚಳಿ ಇದೆ. ಬಟ್ ಹಿಂಗಿದೆ ಕ್ಯಾಪಿಟಲ್ ಸಿಟಿ. ಈಗ ನಾವು ಬ್ಯಾಂಕಿಗೆ ಹೋಗಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಕೊಂಡು ಹೊರಡೋಣ. 3 ಪ್ಲೇಸ್ ಇದೆ ಇವತ್ತು ವಿಸಿಟ್ ಮಾಡೋಕ್ಕೆ. ಸೊ ಲೆಟ್ಸ್ ಗೋ. ನಮ್ಗೆ ಇವತ್ತು ಕಾದು ನಾನು ಮಲ್ಕತ್ತಿದ್ದೆ ಅಲ್ವಾ, ಅವ್ರು ಲೇಟಾಗಿ ಗೊತ್ತೇನೋ ಅಂತ ಹೇಳಿದಿದ್ರೆ ನಾನು ಬೇಗ ಎದ್ಬಿಟ್ಟೆ. ಸೊ ಕಡೆ ನಿದ್ದೇನೋ ಅಷ್ಟಕ್ಕಷ್ಟೇ, ಅದು ಆಯಿತು. ಬಟ್ ಇನ್ನೂ ಮಲ್ಕೋಬೋದಿತ್ತಲ್ಲ ಅಂತ ಅಲ್ಲಿ ನಾವಿಬ್ಬರಿಗೂ ಇರಿಟೇಟ್ ಆಯಿತು. ಇಂಗ್ಲೀಷ್ ಅರ್ಥ ಆಗುತ್ತೆ, ನಾವೇನು ಮಾಡಬೇಕು ಅಂತ ಅವ್ರಿಗೆ ಆಂಗ್ಲ ಭಾಷೆ ನಾವು ಮಾತಾಡ್ತಾ ಇರೋದು ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇಲ್ಲ, ಸಪ್ರೇಟಾಗಿ ನಿಮ್ಗೆ ಸಿಕ್ತಾಗ ಹೇಳ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ. ಬೇಕಾದ್ರೆ ಎಷ್ಟು ಬೇಜಾರಾಗಿದೆ ಅಂತ ನಿಮಗೆ ಎಲ್ಲ ಹೇಳ್ಬೋದು. ಮುಗ್ದುಬಿಟ್ಟಿದ್ದೀವಿ ಇಬ್ರು ಲಾಬಿಯಲ್ಲಿ. 11:15 ಆಗಿದೆ. 11:15 ಆಲ್ಮೋಸ್ಟ್ ನಮಗೆ ಈಗ 1.5. ಸೊ ನಾವು ಹೋಗೋದೇ ಎಷ್ಟು 1:15 ಆಗುತ್ತೆ. 1:15 ಹೋಗಿ ಏನು ಸ್ಟಾರ್ಟ್ ಮಾಡ್ತೀರಾ? ಇಲ್ಲಿ ಏನಾಗುತ್ತೆ ಅಂದರೆ ಕತ್ಲೆ ಬೇಗ ಆಗ್ಬಿಡುತ್ತೆ. ಡೇ ಲೈಟ್ 5 o'clock ಕತ್ಲೆ ಆಗ್ಬಿಡುತ್ತೆ. ಇನ್ನು 4 hour ಇರುತ್ತೆ ಅದಕ್ಕೆ. ಬಟ್ ವಿಲ್ ಸಿ, ಏನು ಮಾಡೋಕ್ಕಾಗಲ್ಲ. ಏನೋ ಹೇಳೋಣ ಅಂತ ಬಂದೆ, ಮರ್ತೋಯ್ತು. ನೆನಪಾದಾಗ ಹೇಳ್ತೀನಿ. ಇವಾಗ ಇಷ್ಟೇ, ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಕಿವಿಗೆ ಹತ್ತಿ ಹಾಕಿರೋದ್ರಿಂದ ನಾನು ಯಾವ ಇಂಟೆನ್ಸಿಟಿಯಲ್ಲಿ ಮಾತಾಡ್ತಾಯಿದ್ದೀನಿ, ಎಷ್ಟು ಜೋರಾಗಿ ಮಾತಾಡ್ತಾಯಿದ್ದೀನಿ ಏನೂ ಗೊತ್ತಾಗ್ತಾಯಿಲ್ಲ. ಅದು ಬ್ಲಾಗಲ್ಲಿ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಾವು ಲೆಟ್ಸ್ ಗೋ. ಗೈಸ್, ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ವಿ. ನಾವು ಇಂಡಿಯಾದಿಂದ ತಂದಿದ್ದು ಡಾಲರ್ಸ್ ಅಲ್ವಾ, ಇಲ್ಲಿ ಲಾರಿಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅಂದರೆ ಜೆಲ್ ಇವ್ರ ಕರೆನ್ಸಿ, ಆಯಿತಾ? ನಾವು ಏರ್ಪೋರ್ಟಲ್ಲಿ ಮಾಡ್ಕೊಂಡಿದ್ದಕ್ಕೆ ನಮಗೆ ಕರೆಕ್ಟಾಗಿ ಸಿಗಲಿಲ್ಲ. ಲೈಕ್ ಕಮ್ಮಿ ಕೊಟ್ಟರು ನಮಗೆ ದುಡ್ಡನ್ನ, ಎಕ್ಸ್ಚೇಂಜ್ ರೇಟು. ಕಮಿಷನ್ಸ್ ಏನೋ ಇರುತ್ತೆ ಅನಿಸುತ್ತೆ. ನೀವೇನಾದರೂ ಜಾರ್ಜಿಯಾಗಿ ಬರೋದಿದ್ರೆ ಬ್ಯಾಂಕಲ್ಲೇ ಎಕ್ಸ್ಚೇಂಜ್ ಮಾಡಿ. ನಾವು ಇಲ್ಲಿನ ಲೋಕಲ್ ಬ್ಯಾಂಕಲ್ಲಿ ಎಕ್ಸ್ಚೇಂಜ್ ಮಾಡಿದ್ದು. ನಮ್ಮ ಡ್ರೈವರ್ ಹೇಳಿದ್ದು ಇಲ್ಲಿ ಎಕ್ಸ್ಚೇಂಜ್ ಮಾಡಿ ಅಂತ. ಇಲ್ಲಿ ನಮಗೆ US ಡಾಲರ್ ಪ್ರೈಸ್ ಇವತ್ತಿಗೆ ಎಷ್ಟು ದುಡ್ಡಿದೆ ಸೇಮ್ ಅದೇ ಪ್ರೈಸಿಗೇನೆ ನಮಗೆ ಲಾರಿನ ಕೊಟ್ಟರು. ಸೊ ದಿಸ್ ಈಸ್ ವರ್ತ್ ಆ್ಯಕ್ಚುಲಿ. ಸೊ ಏರ್ಪೋರ್ಟಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ, ಸರಿ ಇಲ್ಲ ಅದು. ನಾವು 24/7 ಇದನ್ನು ತೊಗೊಂಡಿದ್ವಿ ಸ್ನ್ಯಾಕ್ಸ್ ಆಗಿ. ಸೊ ಇದನ್ನು ಟ್ರೈ ಮಾಡ್ತೀನಿ ಇವಾಗ ಹೇಗಿದೆ ಅಂತ. ಸವರ್ ಕ್ಯೂಬ್ಸ್ ಅಂತೆ, ಮೇ ಬಿ ಹುಳಿ ಕ್ಯೂಬ್ಸ್. ಇದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮಿಸ್ಕಿಟ್ಸ್ ಅಂತೆ, ಹುಳಿ ಕ್ಯೂಬ್ಸ್. ಸೊ ಐ ಟ್ರೈ ದಿಸ್. ಆ್ಯಂಡ್ ಸ್ಕಿಟಲ್ಸ್ ಕೂಡ ತೊಗೊಂಡಿದ್ವಿ. ಎರಡೂ ಇವಾಗ ತಿಂತೀನಿ. ಈ ಥರ ಇದೆ ಇದು. ನಿಮಿಷ. ಓ, ದೀಸ್ ಆರ್ ನಥಿಂಗ್ ಬಟ್ gems and M&Ms. ಬಟ್ ಚಾಕ್ಲೇಟ್ ಟೇಸ್ಟ್ ಚೆನ್ನಾಗಿದೆ. ಅದಾಕೋ ವಿಸಿಟ್ ಡಿಫ್ರೆಂಟ್ ಇರುತ್ತೆ. ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ. ನಮ್ಮ ಸಣ್ಣ ಕಾರ್ನ ಮ್ಯಾಕ್ಸ್ಕೊಬೇಡಿ, ಹಂಗೆ ನೋಡಿ ಚೆನ್ನಾಗಿದೆ. ಇಷ್ಟ ಆಯಿತು. ಹಂಗಾರೆ ಇದು ಓಪನ್ ಮಾಡಲ್ಲ ನಾವು, ಯಾಕಂದರೆ ಇದೇ ಜಾಸ್ತಿ ಇದೆ. ಇದನ್ನು ಮುಗಿಸಿ ಇದು ಇನ್ನೊಂದು ಸಲ ತಿಂತೀವಿ.
ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಅಲ್ಲಿ ಇಲ್ಲಿ ದೂರದಿಂದ ಸ್ನೋ ಕಾಣ್ತದೆ. ಇಟ್ಸ್ ಮೈ ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್. ಇಬ್ರದ್ದು ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್. ಸ್ನೋ ಫಾಲ್ ಆಗಲಿ ಅಂತ ನೀವೆಲ್ಲ ಬೇಡ್ಕೊಳ್ಳಿ, ನಾವು ಹಾಗೆ ಆಗುತ್ತೆ. ಯಾಕಂದ್ರೆ ನಾವು ಗಾಡ್ಸ್ ಫೇವ್ರೆಟ್ ಚೈಲ್ಡ್. ಗೈಸ್, ಜಿನ್ ವ್ಯಾಲಿ ಲೇಕ್ ಅನ್ನುವಂಥ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ಯು ಶುಡ್ ಸಿ ದ ವ್ಯೂ. ಎಷ್ಟು ಅನ್ರಿಯಲ್ ಆಗಿದೆ ಅಂತಂದರೆ ಐ ಜಸ್ಟ್ ಫ್ಲಿಪ್ ದ ಕ್ಯಾಮ್ರಾ, ನೀವೇ ನೋಡಿ. ದಿಸ್ ಈಸ್ ದ ವ್ಯೂ. ನನಗಿದು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಓಕೆ ಅನಿಸಿತ್ತು, ಬಟ್ ನೀವು ರಿಯಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ಇಲ್ಲಿ ನೋಡಿ, ಈ ಥರ ಸುವಿನಿಯರ್ ಶಾಪ್ ಇದೆ, ಆಮೇಲೆ ಈ ಥರ ಫೋಟೋ ಪ್ಲೇಸಸ್ ಇದೆ. ಈ ಸ್ವಿಂಗ್ ನಾವು ಯೂಸ್ ಮಾಡ್ತೀವಿ, ಬೇರೆ ಯಾವುದೂ ನಮ್ಗೆ ಇಷ್ಟ ಆಗಲಿಲ್ಲ. ಇದು ಫೈಲಾರಿ. ಇದು ನೋಡಿ, ಈ ಥರ ಹಾರ್ಟ್ ಇದೆ, ಇದು ಒಂದಿದೆ. ಗೈಸ್, ನಾವು ಅವಾಗ ವಿಸಿಟ್ ಮಾಡಿದ್ದು ಜಿನ್ ವ್ಯಾಲಿ ಲೇಕ್. ಇವಾಗ ನಾವಿರೋದು ಅನನ್ನೋರಿ ಫೋರ್ಟ್ರೆಸ್ಸಿಗೆ ಬಂದಿದ್ದೀವಿ. ಇದು ನಿಮಗೆ ಕಾಣಿಸ್ತಾ ಇರಲ್ಲ, ಆ ಕಡೆಯಿಂದ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಥ್ಯಾಂಕ್ ಗಾಡ್, ಇಲ್ಲಿ ಟಿಬಿಲಿಸಿಗಿಂತ ಕಮ್ಮಿ ಚಳಿ ಇದೆ. ಅದೇ ಚಳಿ ಈಸ್ ಫೈನ್, ಬಟ್ ಔಟ್ಫಿಟ್ ತೋರಿಸ್ತೀನಿ. ನಾವು ನೋಡಿ ಹಿಂಗೆ ಬಂದಿದ್ದೀವಿ, ಡ್ರೆಸ್ ಹಾಕೊಂಡು ಬಂದಿದ್ದೀವಿ. ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಆ ಜಾಗದಲ್ಲಿ ಬೇಕೇ ಬೇಕು ವಿಡಿಯೋ ಫೋಟೋಸ್ ನನ್ನ ಹತ್ರ ಇತ್ತು. ಸೊ ಅದಕ್ಕೆ ಡ್ರೆಸ್ಸೇ ಹಾಕೊಂಡು ಬಂದ್ವಿ. ಆಮೇಲೆ ಅದಕ್ಕೆ ಮೇಲ್ ಜಾಕೆಟ್ ಹಾಕೊಂಡಿದ್ದೀವಿ. ಟಿಬಿಲಿಸಿಯಲ್ಲಿ ತುಂಬ ವಿಂಡ್ ಇತ್ತು, ಅದಕ್ಕೆ ನಮಗೆ ಸಿಕ್ಕಾಬಟ್ಟೆ ಕಷ್ಟ ಆಗ್ತಾಯಿತ್ತು. 2 ಮಿನಿಟ್ಸ್ ಹಿಂಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ ನಾವು. ಬಟ್ ಹಿಯರ್ ಇಟ್ಸ್ ಫೈನ್, ವಿ ಆರ್ ಫೀಲಿಂಗ್ ಬೆಟರ್. ಸೊ ಲೆಟ್ಸ್ ಗೋ ಇನ್ಸೈಡ್ ದ ಚರ್ಚ್. ಅದು ನೋಡ್ಕೊಂಡು ಬಂದು ವ್ಯೂ ಪಾಯಿಂಟಲ್ಲಿ ಫೋಟೋ ತೊಗೊಂಡು ಹೋಗೋಣ. ಇದು ಚರ್ಚ್ ಕಮ್ ಫೋರ್ಟ್ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫೋರ್ಟ್ ಇದೆ ಆ್ಯಂಡ್ ಇಲ್ಲಿ ಹಿಂಗಿದೆ. ಇಲ್ಲಿಂದ ಕಾಣಲ್ಲ, ಹೊರಗಡೆಯಿಂದ ಕಾಣುತ್ತೆ. ಇದನ್ನು ನಾವು ಟ್ರೈ ಮಾಡಿದ್ವಿ ಇವಾಗ. ತುಂಬ ಚೆನ್ನಾಗಿತ್ತು ಇದು ಟೇಸ್ಟ್. 1 ಲಾರಿನೋ 2 ಲಾರಿನೋ ಅಂದರೆ ಒಂದು 60 ರೂಪೀಸ್ ಇರ್ಬೋದು. ಚೆನ್ನಾಗಿದೆ ಇದು. ಮತ್ತೆ ಎಲ್ಲಾದರೂ ಸೂಪರ್ ಮಾರ್ಕೆಟ್ ಸಿಕ್ಕಿದ್ರೆ ಇದನ್ನು ತೊಗೊತೀವಿ. ಡಾರಿಟೋಸ್ ತಿಂದ್ವಿ, ಹೊಟ್ಟೆ ತುಂಬಲಿಲ್ಲ. ಇವಾಗ ಇದನ್ನು ತಿಂತಾ ಇದ್ದೀವಿ. ಗೈಸ್, ನಮ್ಮ ಸ್ನ್ಯಾಕ್ಸ್ ಕಾರ್ನರ್ ಅದು ಬಿಡಿ, -3 ಡಿಗ್ರೀಸ್ ಇದೆ ಅಂತೆ. ಯುನೋ, -3. ಆ್ಯಂಡ್ ನಾವು ಬೇರೆ ವಿಂಡೋಸ್ ಎಲ್ಲ ಇಳಿಸ್ಕೊಂಡು ಆಟಾಡ್ತಾ ಇದ್ದೀವಿ. ಸೊ ಇಟ್ಸ್ ಕಾರ್ ಒಳಗೆ ಏನು ಅನ್ಸಲ್ಲ, ಹೊರಗೆ ಇಳಿದ್ಮೇಲೆ ಪ್ರಪಂಚನೇ ಬೇರೆನೇ ಇದೆ. ಈಗ ಚೀಟೋಸ್ ತಿಂತೀವಿ. ಬಾಯ್. Guys, we finally visited the snow. ಎಷ್ಟು ಚೆನ್ನಾಗಿದೆ ಅಂದರೆ ಫಸ್ಟ್ ಟೈಮ್ ಆ ಸ್ನೋ ಎಕ್ಸ್ಪೀರಿಯನ್ಸ್. ಎಷ್ಟು ಚಳಿ, ಎಷ್ಟು ಚೆನ್ನಾಗಿದೆ ಅಂದರೆ ಇಟ್ಸ್ ಸೋ ಬ್ಯೂಟಿಫುಲ್. ಇದು ರಷ್ಯಾ ಜಾರ್ಜಿಯನ್ ಫ್ರೆಂಡ್ಶಿಪ್ ಮಾನ್ಯುಮೆಂಟ್ ಅಂತ. ಇಲ್ಲಿ ನಿಂತ್ಕೊಂಡ್ರೆ ನಮಗೆ ರಷ್ಯಾ ಬಾರ್ಡರ್ ಕಾಣಿಸುತ್ತೆ. ಅದೆರಡನ್ನ ಡಿವೈಡ್ ಮಾಡೋಕ್ಕೆ ಈ ಮಾನ್ಯುಮೆಂಟ್ ಮಾಡಿರೋದು ಇವರು. ಬಟ್ ದ ವ್ಯೂ ಇಸ್ ಅನ್ರಿಯಲ್. ಸೀರಿಯಸ್ಲಿ ವಾವ್. ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿದೆ ಅಂದರೆ, ಮೈ ಗಾಡ್. Hi guys, we are back at my favorite place, that is supermarket. ಬಟ್ಟೆ ಹಾಕಿದ್ದೀವಿ, ಫುಲ್ ಕವರ್ ಆಗಿದ್ದೀವಿ ಈಗ. ಬಟ್ ಸೂಪರ್ ಮಾರ್ಕೆಟಲ್ಲಿ ಹೀಟರ್ ಇರೋದ್ರಿಂದ ಆರಾಮ ಅನಿಸ್ತಾ ಇದೆ. ನನಗೆ ತುಂಬ ಇಷ್ಟ ಸೂಪರ್ ಮಾರ್ಕೆಟ್ಸ್. ಸೊ ವಿ ಆರ್ ಎಟ್ ಸೂಪರ್ ಮಾರ್ಕೆಟ್. ಇಲ್ಲಿ ಏನೇನೇನೋ ತೊಗೊಂಡಿದ್ವಿ. ಇಲ್ಲಿ ನೋಡಿ, ಎಲ್ಲ ಖಾರ ಐಟಮ್ಸ್ ತೊಗೊಂಡಿದ್ವಿ. ಚಾಕ್ಲೇಟ್ ನಾವು ತಿಂತಾನೆ ಇಲ್ಲ. ನಾವು ಊಟನೇ ಮಾಡಿಲ್ಲ, ಹೆಂಗಾಗ್ತಿದೆ ಸೀರಿಯಸ್ಲಿ. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋದು, ಮಧ್ಯಾಹ್ನ ಏನು ಅವ್ರು ಕೊಡೋ ಬ್ರೇಕ್ಫಾಸ್ಟ್, ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿರೋದು. ಜಾಮ್, 1 egg, ನಾನು ಅಷ್ಟೇ. ಆಮೇಲೆ ಸ್ಕ್ರಾಂಬಲ್ ಎಗ್ಸ್ ಅಷ್ಟೇ. ಅದಕ್ಕೆ ಇದನ್ನೆಲ್ಲ ತೊಗೊಂಡಿದ್ವಿ. ಈಗ ನಾವು ಹೋಗ್ತಾ ಇರುವಂಥ ಹೋಟೆಲ್ ಇದೆಯಲ್ಲ, ಗದಾರಿಯಲ್ಲೇನೆ ಫೇಮಸ್ ಟಾಪ್ 1 ಹೋಟೆಲ್. ತುಂಬ ಪ್ರೈಸ್ ಕೊಟ್ಟು ಈ ಹೋಟೆಲ್ನ ಬುಕ್ ಮಾಡಿದ್ದೀವಿ. ಇದೇ ಬೇಕು ಅನ್ನೋ ಥರ. ಜಾಸ್ತಿ ಇದೆ.
ಇಂಡಿಯನ್ ರುಪೀಸಲ್ಲಿ ತುಂಬ ಜಾಸ್ತಿ. ಯಾಕಂದರೆ ನಮಗೆ ಒಂದು ನಮ್ಮ ರೂಮಿಂದ ಸ್ನೋ ವ್ಯೂ ಕಾಣಿಸ್ಬೇಕು, ಮತ್ತು ಇಲ್ಲಿ ಹೀಟೆಡ್ ಸ್ವಿಮ್ಮಿಂಗ್ ಪೂಲ್ ಇದೆ. ಅದೆಲ್ಲ ನಾನು ರೂಮ್ಗೆ ಹೋದ್ಮೇಲೆ ಹೇಳ್ತೀನಿ. ಬಟ್ ನಂಬರ್ 1 ಹೋಟೆಲ್ ಅದು ಗೋದಾವರಿಯಲ್ಲಿ. ಲೆಟ್ಸ್ ಗೋ. ಇದೆಲ್ಲ ಇವಾಗ ತಗೊಂಡಿದ್ವಿ, ಇವಾಗ ಬಿಲ್ ಮಾಡಿಸ್ತೀವಿ. ಇಷ್ಟೊಂದು ತಗೊಂಡಿದ್ದೀವಿ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ರೂಮ್ ಟೂರ್. ಇಲ್ಲಿ ಒಳಗಡೆ ಬಂದ ತಕ್ಷಣವೇ ಅರ್ಚನ ಒಳಗೆ ಬರ್ಬೇಕು, ಯಾಕಂದರೆ ಇದು ಕ್ಲೋಸ್ ಆಗುತ್ತೆ. ಇಲ್ಲಿ ನಮಗೆ ಇಟ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ತುಂಬ ಹ್ಯಾಂಗರ್ಸ್ ಇದೆ. ಇಟ್ ಈಸ್ ವೆರಿ ಯೂಸ್ಫುಲ್ ಆ್ಯಕ್ಚುಲಿ. ಈ ಕಡೆ ಬಂದರೆ ಇಲ್ಲಿಂದ ನಮ್ಮ ರೂಮ್ ಸ್ಟಾರ್ಟ್ ಆಗುತ್ತೆ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಫುಲ್ ಲೆಂತ್ ಮಿರರ್ ಇದೆ. ಈ ಕಡೆ ಬಾ, ಮಿರರಲ್ಲಿ ತೋರಿಸೋಣ. ಇಲ್ಲಿ ಫುಲ್ ಲೆಂತ್ ಮಿರರ್ ಇದೆ. ಐ ಲವ್ಡ್ ಇಟ್. ಆ್ಯಂಡ್ ಇವ್ರ ಕಡೆ 2 ಅಂತೆ ಲೈಟು. ಇಷ್ಟೇ ಚೆನ್ನಾಗಿದೆ. ಆ ಕಡೆ ಈ ಕಡೆ ಸ್ಪೇಷಿಯಸ್ ಆಗಿದೆ, ಬಟ್ 2 ಲೈಟು. ಇಲ್ಲಿ ನೋಡಿ, ಈ ಕಡೆ ಬಂದರೆ ಇದೊಂದು ಲೈಟ್ ಆನ್ ಮಾಡಿದ್ದಾರೆ. ಇಲ್ಲಿ ಕಾಫಿ ಟೇಬಲ್ ಏರಿಯಾ ಇದೆ. ಆ್ಯಂಡ್ ಯಾ, ಅಲ್ಲಿ ಹ್ಯಾಂಗರ್ಸ್ ಇದೆ. ಇಲ್ಲಿ ಹ್ಯಾಂಗರ್ ಇದೆ. ಇಲ್ಲಿ ಅವ್ರದ್ದು ಸರ್ವಿಸಸ್ ಇದೆ. ಸೊ ಯಾ, ಐ ಶೋ ಯು ದ ವಾಶ್ರೂಮ್. ವಾಶ್ರೂಮ್, it's pretty nice. This is the shower area. ಯಾಕಂದರೆ ನಾವು ರೂಮ್ ವಿತ್ ಮೌಂಟೇನ್ ವ್ಯೂ ಇದೆ ನಮ್ಮದ್ರಲ್ಲಿ. ಬಟ್ ಇವ್ರು ಇಡೀ ಹೋಟೆಲಲ್ಲಿ ಬಾಲ್ಕನಿ ಇಲ್ವಂತೆ. ಯಾವುದೇ ಹೋಟೆಲಲ್ಲೂ ಬಾಲ್ಕನಿ ಇಲ್ವಂತೆ ಫಾರ್ ಸೇಫ್ಟಿ ರೀಸನ್ಸ್. ತುಂಬ ವಿಂಡ್ ಬರುತ್ತಲ್ವಾ, ಅದರಿಂದ ಬಾಲ್ಕನಿ ಇಲ್ಲ ಅಂತ ಹೇಳಿದ್ರು. ನಾನು ನಿಮಿಷ ಸರಿವಾ ಇದನ್ನ ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ ಓಪನ್ ಮಾಡೋಕ್ಕೆ. ಯಾವ್ದು ಹೇಳಿ ಇದನ್ನು, ಇದು ಬಾಲ್ಕನಿ ಅಂತ. ಇದು ಕನೆಕ್ಟಿಂಗ್ ರೂಮ್ ಅಂತ, ಇಟ್ಸ್ ನಾಟ್ ಬಾಲ್ಕನಿ. ಅಲ್ಲಿ ಶೋ ಯು. ಇಲ್ಲಿದೆ ರೂಮ್ ವಿತ್ ಅ ಮೌಂಟೇನ್ ವ್ಯೂ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಏನೂ ಕಾಣಿಸ್ತಾ ಇರಲ್ಲ, ಯಾಕಂದರೆ ಇಲ್ಲಿ ನೋಡಿ ಕೆಳಗೆ ಸ್ನೋ ಕಾಣಿಸ್ತಾ ಇದೆಯಾ, ಇಷ್ಟೇ. ಮಾರ್ನಿಂಗ್ ತೋರಿಸ್ತೀನಿ, ಪ್ರಾಬ್ಲಿ ಮಾರ್ನಿಂಗ್ ಕಾಣಿಸುತ್ತೆ ಅನ್ಸುತ್ತೆ ವ್ಯೂ. ಯಾ, ಇದು ನಮ್ಮ ಹೋಟೆಲಲ್ಲೇ ಇರುವಂಥ ರೆಸ್ಟೋರೆಂಟ್. ಸೊ ಇಲ್ಲಿಗೆ ಬಂದಿದ್ವಿ. ವಿಲ್ ಚೆಕ್ ಏನಿದೆ ಇಲ್ಲಿ ಅಂತ ನೋಡಿಬಿಟ್ಟು ವಿಲ್ ಸಿ ವಾಟ್ ಆರ್ಡರ್. ಗೈಸ್, ನಾವು ಇಂಡಿಯನ್ ರೆಸ್ಟೋರೆಂಟ್ನ ಆರ್ಡರ್ ಮಾಡ್ಕೊತಾ ಇದ್ವಿ. ಇವ್ರ ಮೆನ್ಯೂ ನಮಗೇನು ಇಷ್ಟ ಆಗಲಿಲ್ಲ. ಫಸ್ಟು ಲೋಕಲಲ್ಲಿ ಪ್ರೈಸ್ ಕಮ್ಮಿ ಇರಬೇಕು. ಇವ್ರ ಲೋಕಲ್ ಡಿಶ್ಶೇ ಪ್ರೈಸ್ ಜಾಸ್ತಿ ಇದೆ. ನಾವು ಅದಕ್ಕೆ ಅದೇ ಪ್ರೈಸ್ಗೆ ಇಂಡಿಯನ್ ಡಿಶ್ ಆರ್ಡರ್ ಮಾಡ್ಕೊದ್ವಿ. ಸೊ ಫ್ರೆಂಚ್ ಫ್ರೈಸ್ ತಿನ್ಬೇಕು ಅನಿಸ್ತಾ ಇತ್ತು, ಚಳಿ ಇದ್ದಿದ್ದರಿಂದ ಅಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡ್ಕೊಂಡಿದ್ದೀವಿ. ವಿಲ್ ಹ್ಯಾವ್ ದಟ್ ಆ್ಯಂಡ್ ಹ್ಯಾವ್ ಇಂಡಿಯನ್ ಫುಡ್. ಫ್ರೆಂಚ್ ಫ್ರೈಸು 15 ಲಾರಿ ಅಂತ ಇತ್ತು. 15 ಲಾರಿ ಅಂದರೆ ಇಂಡಿಯನ್ ರುಪೀಸಲ್ಲಿ 504 ರುಪೀಸ್. ಅದು ಹಾಳಾಗೋಗ್ಲಿ 504 ರುಪೀಸ್ಗೆ. ಇಲ್ಲಿ ನೋಡಿ, ಎಣಿಸ್ಕೊಂಡು ನಾನು ಫ್ರೆಂಚ್ ಫ್ರೈಸ್ ಕೊಟ್ಟವಳೆ. ನನಗೆ ಐತೆಲ್ಲ ಹರಟಾಗ್ತಾ ಇದೆ. ಇದು ನಮ್ಮ ಹೋಟೆಲ್ದು ಇಂಡೋರ್ ಪೂಲ್. ಎಷ್ಟು ಚೆನ್ನಾಗಿದೆ ನೋಡಿ, ನಕ್ಷತ್ರ ಥರ ಕಾಣಿಸ್ತಾ ಇದೆ. ಇವಾಗ ಔಟ್ಡೋರ್ಗೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಹೊರಗಡೆ ಮೌಂಟೇನ್ ವ್ಯೂ ಅಲ್ಲಿ ಹೀಟೆಡ್ ಜಕೂಸಿ ಇದೆ ನಮಗೆ. ಇದಕ್ಕೋಸ್ಕರನೇ ಈ ಹೋಟೆಲ್ ಬುಕ್ ಮಾಡಿದ್ದು. ಇಂಡಿಯನ್ ಗರ್ಲ್ಸ್ ಆರ್ ಬ್ಯಾಕ್ ವಿತ್ ಇಂಡಿಯನ್ ಫುಡ್. ಇವತ್ತು ನಾವು ಇಂಡಿಯನ್ ಫುಡ್ ಆರ್ಡರ್ ಮಾಡ್ಕೊಂಡಿದ್ವಿ. ಬಿರಿಯಾನಿ ರೈಸ್, ಚಿಕನ್ ಮಂಚೂರಿಯನ್. ಇಲ್ಲಿ ಏನಾಗ್ತಿದೆ ಅಂತಂದರೆ, ನೀನು ತಿನ್ನಪ್ಪ, ಇಲ್ಲಿ ಏನಾಗ್ತಿದೆ ಅಂತಂದರೆ ಜಾರ್ಜಿಯನ್ ಫುಡ್ಡೇ ತುಂಬ ಕಾಸ್ಟ್ಲಿ. ಇದೆಲ್ಲನೂ ಇದಿದೆ, ಕಾಸ್ಟ್ಲಿನೇ, ಬಟ್ ಸೇಮ್ ಪ್ರೈಸು. ಎಷ್ಟು 70 ಜೆಲ್ ಅಂದರೆ ಇಂಡಿಯನ್ ರುಪಿಯಲ್ಲಿ ಆಲ್ಮೋಸ್ಟ್ 3000 ಫಾರ್ ಬರೀ ಇಷ್ಟಕ್ಕೆ 3,500 ಅನ್ಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಗೆ ಅದು ತಿಂದು ರುಚಿ ಇಲ್ದಿರೋದಕ್ಕಿಂತ ಸೇಮ್ ಪ್ರೈಸ್ ಕೊಟ್ಟು ರುಚಿಯಾಗಿರೋದಾದ್ರೂ ತಿನ್ನೋಣ ಅಂತ ಸ್ಮಾರ್ಟ್ ಇದ್ವಿ. ಓಕೆ, ತುಂಬ ಹೊಟ್ಟೆ ಹಸಿತಾ ಇದೆ, ತಿನ್ಬಿಟ್ಟು ಸಿಗ್ತೀವಿ. ಈ ಬಿರಿಯಾನಿ ಟೇಸ್ಟ್ ಮಾಡಿದೆ, 5 ಅಥವಾ 5 ಕೊಡ್ಬೋದು ಆ್ಯಕ್ಚುಲಿ 10ಗೆ. ನೆನ್ನೆ ನಾನು ತಿಂದಿದ್ದೆ, ಎಷ್ಟು ಚೆನ್ನಾಗಿತ್ತು. ಲಿಟ್ರಲಿ ಜೀರಾ ರೈಸ್ ಚೆನ್ನಾಗಿಲ್ದಿರೋದು ಸಹ, ನಾನು ಇಂಡಿಯಾದಲ್ಲೇ ಅಷ್ಟು ಚೆನ್ನಾಗಿರೋ ಜೀರಾ ರೈಸ್ ತಿಂದಿದ್ವಿ, ಅಷ್ಟು ಚೆನ್ನಾಗಿತ್ತು. ನೆನ್ನೆ ಬಿರಿಯಾನಿನೂ ತುಂಬ ಚೆನ್ನಾಗಿತ್ತು. ಇದು ಆ್ಯಾವ್ರೇಜ್ ಆಗಿದೆ. ಚಿಕನ್ ಮಂಚೂರಿಯನ್ ಆರ್ಡರ್ ಮಾಡಿದ್ದೀವಲ್ಲ, ಇದು ತುಂಬ ಚೆನ್ನಾಗಿದೆ ಟೇಸ್ಟ್. ಸೋ ಎಮ್ಮೆ. ಇದು ಅನ್ನ ಸಪ್ಪೆ. ಇದರಲ್ಲಿರೋ ಗ್ರೇವಿಗೆ ಅನ್ನ ಹಾಕೊಂಡು ತಿಂತಾ ಇದೀವಿ. ರೈಸ್ಗಳು ನೋಡಿ, ಸ್ಟ್ಯಾಂಡರ್ಡ್ ಹೋಟ್ಲಲ್ಲಿ ಸ್ಟ್ಯಾಂಡರ್ಡಾಗಿ ಬರ್ತಾವಳೆ. ಫಸ್ಟ್ ಬಾತ್ರೂಮ್ ಸ್ಟ್ಯಾಂಡರ್ಡ್ ಅಂತ ಇಬ್ರು ತಲೆಗೆ ಎಣ್ಣೆ ಹಾಕಿದೀವಿ. ಅದು ಎಣ್ಣೆ ಹಾಕೊಂಡು ಪೂಲಲ್ಲಿ ಕೂತ್ಕೊಂಡು, ಈ ರೂಮಲ್ಲಿ ಕೂತ್ಕಾಕ್ ವೇಟ್ ಮಾಡೋದು, ಎಣ್ಣೆ ಇದಾಗವರೆಗೂ ಪೂಲಲ್ಲಿ ಕೂತ್ಕೊ ವೇಟ್ ಮಾಡ್ತೀವಿ. ಆ ಥರ ನಾವು ಆ ಥರ. ಮೈ ಗಾಡ್, ಹುಚ್ಚಿ ಥರ ಕಾಣಿಸ್ತಿದ್ದೀನಿ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಇದೋಗುತ್ತೆ ತಡಿ. ಬಾಯ್. ಪೂಲ್ಗೆ ಹೋಗ್ತೀವಿ. ಬಾಯ್. ಈ ರೇಂಜಿಗೆ ಬರ್ತಾ ಇದೆ. ಆ್ಯಕ್ಚುಲಿ ಇಟ್ಸ್ ಅ ಹಾಟ್ ಜಕೂಸಿ. ನಾವು ನೋಡಿ ಹಿಂಗಿದ್ದೀವಿ, ಲಿಟ್ರಲಿ ಹಿಂಗಿದ್ರೆ ಬಿಸಿ ಅಂತ ಅನಿಸ್ತಾ ಇದೆ. ಒಂದೇ ಒಂದು ಕೈ ಹಿಂಗೆ ಲಿಫ್ಟ್ ಮಾಡಿದ್ರು ಹೊರಗಡೆ ಟೆಂಪ್ರೇಚರ್ ಎಷ್ಟು ಜಾಸ್ತಿ ಇದೆ ಅಂದರೆ, ಐ ಮೀನ್ ಎಷ್ಟು ಕೋಲ್ಡ್ ಇದೆ ಅಂದರೆ
ಆಗ್ತಾಯಿಲ್ಲ. ಒಳಗೆ ಮಾತ್ರ ಪಾಪ ಅದು ಅವರು ಪೂಲ್ನ ಬಿಸಿ ಮಾಡಿದ್ದಾರೆ ಅನ್ಸುತ್ತೆ. ಹೊರಗಡೆ ಇರೋ ಟೆಂಪ್ರೇಚರ್ಗೆ ಅದು ಮತ್ತೆ ಮತ್ತೆ ಕೋಲ್ಡ್ ಆಗ್ತಾ ಇದೆ. ಸೊ ಇಟ್ಸ್ ಲೈಕ್ ನಮ್ಮ ಕಡೆ ಉಗುರು ಬೆಚ್ಚ ನೀರು ಅಂತೀವರ ಆ ಥರ ಇದೆ. ನಿಮ್ಮ ಬ್ಲಾಗರ್ ಸವಾಸ ಮಾಡಿ ಅಷ್ಟು ಹೇಳಿದೀನಿ, ಬೇಡ ಇವಾಗ ಹೋಗೋದು ಅಂತ. ದುಡ್ಡಲ್ಲ ನನಗೆ ಆಗ್ತಾನೆ ಇಲ್ಲ. ಎಷ್ಟು ಲೈಕ್ ಲಿಟ್ರಲಿ ಆ ಪೂಲಿಂದ ಆಚೆ ಬಂದ ತಕ್ಷಣ ಜೀವ ಹೋಗಿದ್ದು. -10 ಡಿಗ್ರೀಸ್ ಇದೆ. -10 ಗೈಸ್, -10 ಅರ್ಥ ಗೊತ್ತಾ? ಸವಾಸ ಸೇರಲ್ಲ ನೀನು. ನಿನ್ ಬ್ಲಾಗಿಗೂ ಬರಲ್ಲ ಇದ್ಮೇಲೆ ಫನ್ ಮಾಡಿಸ್ತಾ ಇದ್ದೀನಿ ಅವಳ ಹತ್ರ. ದುಡ್ಡು ಕೊಟ್ಟಿದ್ದೀವಲ್ವ, ಬಾ ಮೇನ್ಲಿ ನಾವು ಇದು ಹೋಟ್ಲಲ್ಲಿ ಚೂಸ್ ಮಾಡಿದ್ದೆ ಇದಕ್ಕೋಸ್ಕರ, ದಟ್ ಪೂಲ್ಗೋಸ್ಕರ. ಫ್ರೆಂಡ್ಸ್ ಸ್ವೀಟ್ ಮೇನಾಗಿ ಹೋಟೆಲ್ ಚೂಸ್ ಮಾಡಿದೆ ನಾವು ಪೂಲ್ಗೋಸ್ಕರ ಅಂತ. ಅದಕ್ಕೋಸ್ಕರ ಚೂಸ್ ಮಾಡಿದ್ಮೇಲೆ ಅದನ್ನ ಯೂಸ್ ಮಾಡ್ಕೋಬೇಕಲ್ವಾ ಅಂತ. ಮಧ್ಯರಾತ್ರಿ ಲಿಟ್ರಲಿ ವರ್ಕ್ ಆಗ್ತಿಲ್ಲ ನಿನ್ನಿಂದ. ಬೇಡ ನೋಡು, 10 o'clock ವರ್ಕ್ ಆಗಿಲ್ಲ ಅಂದ್ರೆ ನಾನೇ ಕಾರಣ. ಇಲ್ಲ ನೀರೆಲ್ಲ ಹೋಯ್ತು ಒಳಗಡೆಗೆ. ಎಂಥದಿಲ್ಲ ಗೈಸ್. ಬನ್ನಿ ಇವಾಗ ನಾವು ಸ್ನಾನಕ್ಕೆ ಹೋಗಿ ನೋಡಿ. ಕಳ್ಳಿ ಅವಳು ಫಸ್ಟ್ ಸ್ನಾನಕ್ಕೆ ಹೋಗ್ತಾಳೆ. ಯಾಕಂದ್ರೆ ನಾನು ಬೇಡ ಅಂತ ಹೇಳಿದ್ದೆ. ಆಯ್ತು ಬಿಡಿ, ಇನ್ಮೇಲೆ ಏನು ಫನ್ ಮಾಡ್ಸಲ್ಲ ಅವಳ ಹತ್ರ. ಬರ್ತೀನಿ ನಾನು, ಬಾಯ್.